ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನದಲ್ಲಿ ಅನ್ನಭಾಗ್ಯ ಸ್ಕೀಮ್ DBT ಅಮೌಂಟ್ ಯಾವ ಥರ ಆಗ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ನಾವು ಗೂಗಲ್ ಓಪನ್ ಮಾಡೋಣ. ಗೂಗಲಲ್ಲಿ ಆಹಾರ ಅಂತ ಸರ್ಚ್ ಮಾಡೋಣ. ನೋಡಿ, ಆಹಾರ ಅಂತ ಸರ್ಚ್ ಮಾಡಿದ ತಕ್ಷಣ ಇದರಲ್ಲಿ ಫಸ್ಟ್ನೇ ವೆಬ್ಸೈಟ್ ತೋರಿಸ್ತಾ ಇದೆಯಲ್ಲ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ನೆಕ್ಸ್ಟ್ ಟ್ಯಾಬ್ ಈ ಥರ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಇಲ್ಲಿ ಈ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆಯಲ್ವ, ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಲಾಸ್ಟಲ್ಲಿ DBT ಸ್ಟೇಟಸ್ ಅಂತ ಕಾಣಿಸ್ತಿದೆ. ಈ DBT ಸ್ಟೇಟಸ್ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ನೆಕ್ಸ್ಟ್ ಟ್ಯಾಬ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ನೇ ವೆಬ್ಸೈಟ್ ಫಾರ್ ಬೆಂಗಳೂರು ಡಿಸ್ಟ್ರಿಕ್ಸ್ ಕ್ಲಿಕ್ ಹಿಯರ್ ಅಂತ ಇದೆಯಲ್ವ. ಸೊ ಅಂದರೆ ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಅರ್ಬನ್ ಸಿಟೀಸ್ ಯಾವ ಇದ್ದಾರೋ ಸೊ ಆ ರೇಷನ್ ಕಾರ್ಡ್ದು ಡೀಟೇಲ್ಸ್ ಮಾತ್ರ ಇದರಲ್ಲಿ ಬರುತ್ತೆ. ಸೊ ಮಿಕ್ಕಿದ ಸ್ಟೇಟಸ್ ಫಾರ್ ಎಕ್ಸಾಂಪಲ್ ಬೀದರ್ ಡಿಸ್ಟಿಕ್ದು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ದು, ಕೋಲಾರ ಡಿಸ್ಟಿಕ್ದು ಇದೆಲ್ಲ ಬೇಕಾದರೆ ಈ ಲಿಂಕಲ್ಲಿ ತೊಗೋಬೇಕು. ನಾವು ಬೆಂಗಳೂರು ರೂರಲ್ ಅಲ್ವಾ, ಸೊ ನಾವು ಬೆಂಗಳೂರು ರೂರಲಿಂದ ಮೊದಲೇ ಲಿಂಕ್ ತೊಗೊತಾ ಇದ್ವಿ. ಸೊ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇದರಲ್ಲಿ ಬರುತ್ತೆ. ಇದರಲ್ಲಿ ನೋಡಿ ಲಾಸ್ಟಲ್ಲಿ ತೋರಿಸಿದ್ವಿ ಸ್ಟೇಟಸ್ ಆಫ್ DBT. ಸೊ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಟ್ಯಾಬ್ ಈ ಥರ ಬರುತ್ತೆ. ಸೊ ಇದರಲ್ಲಿ ನಾವು ಯಾವ ಮಂತ್ದು ನಮಗೆ ಅಕ್ಕಿ ಕಾಸು ಬಂದಿದೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಅನ್ನಭಾಗ್ಯ ಸ್ಕೀಮ್ದು ಅಮೌಂಟು ಯಾವ ಮಂತ್ದು ಹಾಕಿದ್ದಾರೆ ಅಂತ ನಾವು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ ಅಂತ, ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಾ ಇದೆಯಲ್ಲ, ಸೊ ಆ ಕ್ಯಾಪ್ಚಾನ ನೀಟಾಗಿ ಅದೇ ನಂಬರ್ನ ಎಂಟರ್ ಮಾಡಿಬಿಟ್ಟು ಗೋ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡೋಣ. ಸೊ ನೋಡಿ ಈ ಥರ ಸೆಲೆಕ್ಟ್ ಮಾಡಿದ ತಕ್ಷಣ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರ್ತಾರೋ ಅವ್ರ ನೇಮ್ ಇರುತ್ತೆ. ಸೊ ಅವ್ರದ್ದು ಮೆಂಬರ್ ಐ ಡಿ ಅಂದರೆ ಆಧಾರ್ ಕಾರ್ಡ್ ನಂಬರು, ಮತ್ತು ಆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಅವೈಲೇಬಲ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ಅಕ್ಕಿ ಎಷ್ಟು ಜನದ ಅಮೌಂಟ್ ಆಗ್ತಾ ಇದ್ದಾರೆ ಅಂತ ಇಲ್ಲಿ ತೋರಿಸಿದೆ. ಮತ್ತು ಕಾರ್ಡ್ ಟೈಪು ನಿಮ್ಮದು PHH ಕಾರ್ಡಾ ಇಲ್ಲ APL ಕಾರ್ಡಾ ಅಂತ ಇಲ್ಲಿ ತೋರಿಸುತ್ತೆ. ಓಕೆನಾ. ಸೊ ಮತ್ತು ಎಲಿಜಿಬಲ್ ಕ್ವಾಂಟಿಟಿ ಫಾರ್ ಪರ್ಸನ್ಗೆ 5 ಕ್ವಾಂಟಿಟಿ ಅಂದರೆ ಸೊ ತ್ರೀ ಪರ್ಸನಲ್ಲ 15 ಕ್ವಾಂಟಿಟಿ ಆಯಿತು. ಟೋಟಲ್ ಅಮೌಂಟ್ 500 rupees. ಮತ್ತು ನಿಮ್ಮದು ಡೀಟೇಲ್ಸ್ ಎಲ್ಲನೂ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತಾರೆ. ಒಂದು ವೇಳೆ ನಿಮ್ದು ಏನಾದರೂ ಪೇಮೆಂಟ್ ಇಶ್ಯೂ ಇದ್ದರೆ ಸೊ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಜೂನ್ ಮಂತ್ದು ಬೇಡ, ಮಾರ್ಚ್ ತೊಗೊಳ್ಳೋಣ. ನೋಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಮಾರ್ಚ್ ಮಂತ್ದು ನಮ್ಮದು ಆಲ್ರೆಡಿ ಅಮೌಂಟ್ ಹೋಗಿದೆ. ಸೊ ಬ್ಯಾಂಕ್ ಅಕೌಂಟ್ ನಂಬರು ಒಂದು 427 ಲಾಸ್ಟ್ 4 ನಂಬರು. ಸೊ ನಮ್ಮದು ಬ್ಯಾಂಕ್ ನೇಮ್ ಬಂದು ಜನರಲ್ ಪೋಸ್ಟ್ ಆಫೀಸ್. ಓಕೆನಾ. ಸೊ ಯಾವತ್ತು ಅಮೌಂಟ್ ಕ್ರೆಡಿಟ್ ಮೇಲೆ 9/4/2024 ಟೋಟಲ್ ಅಮೌಂಟು ಇವ್ರ ಅಕೌಂಟ್ಗೆ ಜಮಾ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.